ಹೀಗೆ ಅವರಿಗೆ ಮೋಸ ಮಾಡಲಿಕ್ಕೆ ಬರ್ತದೆ ಅನ್ನೋವಾಗ ಅದರ ಮೂಲ ಬೇರಾದ ನಮಗೂ ಗೊತ್ತಿಲ್ವ. ಅದಕ್ಕೋಸ್ಕರವಾಗಿ ಗುರುಗಳಲ್ಲಿ ಹೇಳಿದ್ದೇನೆ, 14ನೇ ದಿನ ರಾತ್ರಿ ಯುದ್ಧ ಸಾರೋಣ ಎಂಬ ಹಾಗೆ ಆಗಬಹುದು ಒಂದು. ಆದ್ದರಿಂದಲಾಗಿ ರಾತ್ರಿ ಯುದ್ಧವನ್ನು ಸಾರಿದ್ದೇನೆ. ನಮ್ಮವರೇ ಆದಂತಹ ನಮ್ಮ ಕೆಲವು ಮಿತ್ರರಿದ್ದಾರೆ. ಅವರನ್ನೆಲ್ಲ ಬರಲಿಕ್ಕಾಗಿಯೇ ನಾನು ಓಲಗೊಳಿಸಿದ್ದೇನೆ. ನೋಡೋಣ ನೀನು ಆತ್ಮಹತ್ಯೆಗೆ ಹೊರಟಿದ್ದಿ. ಆ ಕಾಲಕ್ಕೆ ಕಾಣಿಸಿಕೊಂಡು ಭರವಸೆ ಮಾಡಿ ನಿನಗೆ ಬೇಕಾದ ಕಾಲದಲ್ಲೇ ಆ ಹೊತ್ತಿಗೆ ಪ್ರಕಟವಾಗಿ ಬೇಕಾದ ಸಹಾಯ ಒದಗಿಸ್ತೇವೆ ಅಂತ ಹೇಳಿದ್ರು ನಾವು. ಈ ಕಾಲಕ್ಕೆ ನೆನದಲ್ಲ, ನೋಡಿದ್ರೆ ಸಂಧ್ಯಾ ಕಾಲ ಸಾಯಂಕಾಲ ಆಗಿದೆ. ಈ ಸಂದರ್ಭದಲ್ಲಿ ಯಾಕೆ ನೆನೆದೆ ನಮ್ಮಿಂದ I'm
ಹೇಳಿದ್ದೇನೆ. 14ನೇ ಯುದ್ಧ, ರಾತ್ರಿ ಯುದ್ಧ ಘೋಷಣೆ ಮಾಡಿ ಆಗಿದೆ. ರಾತ್ರಿ ಯುದ್ಧ ಮಾಡಲಿಕ್ಕಾಗಿ ನೀವೆಲ್ಲ ಹಗಲಿನ ವೇಳೆಯಿಂದ ರಾತ್ರಿಯಲ್ಲಿ ಶಕ್ತಿ ಹೌದು, ಅದು ರಾತ್ರಿ ಆದ್ದರಿಂದಲಾಗಿ ನೀವು ಯುದ್ಧಕ್ಕಾಗಿ ಹೋಗಿ ರಾತ್ರಿ ಯುದ್ಧವನ್ನು ಗೆಲ್ಲಿಸಿಕೊಡ್ತೀರಾ? ನಿನಗೆ ಸಂದೇಹ? ವಿರೋಧಿಗಳ ನಾಶವನ್ನು ಮಾಡಿ ಭೀಮನನ್ನು ಕಂಡು ಹಿಡಿದು ಅವನನ್ನು ಸದೆ ಬಡ್ಡಿ ಹಿಡಿದ ನಾನು ಜೊತೆಯಲ್ಲಿ ಬಿಲ್ವಿದ್ಯಾ ಪ್ರವೀಣನೆನಿಸಿದಂತ ಕರ್ಣನು ಬರಲಿ, ಜೊತೆ ಸೇರಿಕೊಂಡು ಯುದ್ಧಕ್ಕೆ ನಾವು ಬರಲಿ. ನೀವು ಸ್ವಲ್ಪ ವಿಶ್ರಾಂತಿ ಪಡಿ. ನಾನು ಅವರನ್ನು ಕರೆದು ವಿಷಯ ತಿಳಿದು ನಿಮ್ಮ ಜೊತೆ ವಿಶ್ರಾಂತಿ ಬೇಡ ಅಲ್ಲ ಕೇಳಿದ್ದು ನಾವು ನಮ್ಮ ಕರ್ತವ್ಯ ಅಲ್ಲ ಮಾಡಿ. ಯಾರು ಕರ್ಣ, ಅಶ್ವತ್ಥಾಮ, ದುಶ್ಯಾಸನ
¡Vamos!